ಜನ ಜೀವನ ನಡೆಸೋದೇ ಕಷ್ಟ ಆಗ್ಬಿಟ್ಟಿದೆ. ದಿನನಿತ್ಯ ಬಳಸುವಂತ ಪದಾರ್ಥಗಳ ಬೆಲೆ ಏರಿಕೆಯ ಜೊತೆಗೆ ಪದೇ ಪದೇ ನಮ್ಮ ಮೆಟ್ರೋ ಟಿಕೆಟ್ ದರ ಕೂಡ ಏರಿಕೆ ಆಗ್ತಾ ಇದೆ. ಇದರ ಎಫೆಕ್ಟ್ ಏನಾಗಿದೆ ಗೊತ್ತಾ? ಏಕಾಏಕಿ 5 ಲಕ್ಷಕ್ಕೆ ಇಳಿದು ಬಿಟ್ಟಿದೆ ಮೆಟ್ರೋ ಪ್ರಯಾಣಿಕರ ಸಂಖ್ಯೆ. ಶಿವರಾತ್ರಿ ದಿನ 5,20,000 ಪ್ರಯಾಣಿಕರ ಸಂಖ್ಯೆ. ದರ ಏರಿಕೆಗಿಂತ ಮೊದಲು 8.5 ಲಕ್ಷ ಪ್ರಯಾಣಿಕರು ಓಡಾಡ್ತಾ ಇದ್ರು. ಈಗ ಅದು 5 ಲಕ್ಷಕ್ಕೆ ಇಳಿದು ಬಿಟ್ಟಿದೆ. ದರ ಏರಿಕೆ ಬಳಿಕ 1.20 ಲಕ್ಷದಷ್ಟು ಕಡಿಮೆ ಪ್ರಯಾಣ ಆಗಿದೆ. ದಿನೇ ದಿನೇ ಮೆಟ್ರೋ ಪ್ರಯಾಣಿಕರ ಸಂಖ್ಯೆಯಲ್ಲಿ ಇಳಿಕೆ ಆಗ್ತಾ ಇದೆ. ಬಿಎಂಟಿಸಿ ಬಸ್ಗಳತ್ತ ಮುಖ ಮಾಡಿದ್ದಾರೆ ಪ್ರಯಾಣಿಕರು. ಯಾಕೆಂದ್ರೆ ಹೆಣ್ಮಕ್ಳಿಗೆ ಫ್ರೀ ಇದೆ ಬಿಎಂಟಿಸಿ ಬಸ್ನಲ್ಲಿ, ಮಹಿಳೆಯರಿಗೆ ಫ್ರೀ ಇದೆ. ಪ್ರತಿನಿತ್ಯ ದಿನೇ ದಿನೇ ನೀವು ಮೆಟ್ರೋ ದರವನ್ನ ಏರಿಸ್ತಾ ಇದ್ರೆ, ಬಿಎಂಟಿಸಿ ಹೇಗೆ ಬೆಂಗಳೂರಿನಗರ ಜೀವನಾಡಿ ಆಗಿತ್ತೋ ಮೆಟ್ರೋ ಕೂಡ ಹಾಗೆ ಇತ್ತು. ಪ್ರತಿನಿತ್ಯ ನೀವು ದರವನ್ನ ಏರಿಸ್ತಾ ಇದ್ರೆ ಯಾರು ಮೆಟ್ರೋದಲ್ಲಿ ಟ್ರಾವೆಲ್ ಮಾಡ್ಲಿಕ್ಕೆ ಇಷ್ಟಪಡ್ತಾರೆ? 8.5 ಲಕ್ಷದಷ್ಟು ಇದ್ದಂತಹ ಓಡಾಟ, ಪ್ರಯಾಣಿಕರ ಓಡಾಟ ಈಗ 5 ಲಕ್ಷಕ್ಕೆ ಇಳಿದು ಬಿಟ್ಟಿದೆ. ಇದೇ ರೀತಿ ಆದ್ರೆ ಇನ್ನೂ ಕಡಿಮೆ ಆಗ್ತಾ ಹೋಗುತ್ತೆ. ಬಿಎಂಟಿಸಿ ಬಸ್ಗಳತ್ತ ಪ್ರಯಾಣಿಕರು ಮುಖ ಮಾಡಿದ್ದಾರೆ. ನಮ್ಮ ಪ್ರತಿನಿಧಿ ವರ್ಷಿತಾ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವರ್ಷಿತಾ, ಬಿಎಂಟಿಸಿ ಹೇಗೆ ಬೆಂಗಳೂರಿಗರ ಜೀವನಾಡಿಯೋ ಮೆಟ್ರೋ ಕೂಡ ಹಾಗೆ ಪ್ರತಿನಿತ್ಯ ಮೆಟ್ರೋದಲ್ಲಿ ಓಡಾಡುವವರ ಸಂಖ್ಯೆ ಜಾಸ್ತಿ ಇತ್ತು. ಆದ್ರೆ ಈಗ ಪದೇ ಪದೇ ಮೆಟ್ರೋದಲ್ಲಿ ಟಿಕೆಟ್ ದರ ಜಾಸ್ತಿ ಆಗ್ತಿರೋದ್ರಿಂದ ಪ್ರಯಾಣಿಕರ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಎಸ್ ಸಿಂಧೂರ, ಏನು ಬೆಂಗಳೂರಿನ ಜೀವನಾಡಿ ಆಗಿರುವಂತಹ ನಮ್ಮ ಮೆಟ್ರೋ ಏನಿತ್ತು, ಸಾಕಷ್ಟು ಜನ ಸಂಚಾರವನ್ನು ಬೆಳೆಸ್ತಾ ಇದ್ರು. ಆದರೆ ಯಾವಾಗ ಮೆಟ್ರೋ ದರವನ್ನು 46% ಏರಿಕೆ ಮಾಡಲಾಯಿತು, ಅಲ್ಲಿಂದ ಕೂಡ ಮೆಟ್ರೋಗೆ ಬರುವಂತಹ ಪ್ರಯಾಣಿಕರ ಸಂಖ್ಯೆ ಇಳಿಮುಖ ಆಗಿರುವಂಥದ್ದು. ಒಂದು ಕಡೆಯಾಗಿ 10 ವರ್ಷದಿಂದ ನಾವು ಏರಿಕೆ ಮಾಡಿರಲಿಲ್ಲ, ಹಾಗಾಗಿ ಈ ಬಾರಿ 46% ಏರಿಕೆ ಮಾಡಿದ್ವಿ ಅಂತ ಎಷ್ಟು ಮಟ್ಟಿಗೆ ತಮ್ಮನ್ನು ತಾವೇ ಹೊಗಳೋದಕ್ಕೆ ಪ್ರಯತ್ನ ಪಟ್ಟರು ಕೂಡ ಪ್ರಯಾಣಿಕರು ಈಗ ಮೌನವಾಗಿ ಈಗ BMRCLಗೆ ಒಂದು ಉತ್ತರವನ್ನು ಕೊಡ್ತಾ ಇರುವಂಥದ್ದು. ಯಾಕಂದರೆ ಪ್ರತಿ ಬಾರಿ ಕೂಡ 8 ಲಕ್ಷಕ್ಕೂ ಅಧಿಕ ಜನ ಸಂಚಾರವನ್ನು ಬೆಳೆಸ್ತಾ ಇದ್ರು. ಯಾಕಂದರೆ IT-BT ವರ್ಕರ್ಸ್ ಆಗಿರ್ಬೋದು, ಸ್ಟೂಡೆಂಟ್ಸ್ ಆಗಿರ್ಬೋದು, ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗಬೇಕು ಅಂತ ಅಂದರೆ ಈ ಬೆಂಗಳೂರಿನ ಟ್ರಾಫಿಕಲ್ಲಿ ಯಾರು ಸಂಚಾರ ಮಾಡ್ತಾರೆ ಅನ್ನುವಂತಹ ನಿಟ್ಟಿನಲ್ಲಿ ಅದು ಕೂಡ ಕಮ್ಮಿ ರೇಟ್ ಇದೆ ಅನ್ನುವಂತಹ ಒಂದು ದೃಷ್ಟಿಕೋನದಲ್ಲಿ ಮೆಟ್ರೋದಲ್ಲಿ ಪ್ರಯಾಣವನ್ನು ಬೆಳೆಸ್ತಾ ಇದ್ರು. ಅದೇ ರೀತಿಯಾಗಿ 46% ಈ ಸಾಕಷ್ಟು ಹೋರಾಟ ಕೂಡ ನಡೆದಿತ್ತು. ಅಂದರೆ ಈ ಒಂದು ಪ್ರೈಸನ್ನು ಇಳಿಕೆ ಮಾಡಬೇಕು ಅನ್ನುವಂಥದ್ದು. ಅದ್ರ ಜೊತೆಗೆ ಯದ್ವಾತದ್ವಾ ಏರಿಕೆಯನ್ನು ಮಾಡಿದ್ದು ಕೂಡ ಮೆಟ್ರೋದವರೇ. ಯಾಕಂದರೆ ಒಂದು ಕಡೆಯಾಗಿ 46% ಜನ ಏರಿಕೆ ಮಾಡಿದ್ವಿ ಅಂತ ಅಂದರೂ ಕೂಡ ಎಲ್ಲೋ ಒಂದು ಕಡೆ 100ರಿಂದ 110% ಅಷ್ಟು ಕೂಡ ಏರಿಕೆಯನ್ನು ಮಾಡಿ ಅದಾದ ಬಳಿಕ ಸಾರ್ವಜನಿಕ ವಲಯದಲ್ಲಿ ಯಾವಾಗ ಆಕ್ರೋಶ ವ್ಯಕ್ತ ಆಯಿತೋ ಆ ಬಳಿಕ ಒಂದು 10% ಕೂಡ ಇಳಿಕೆ ಮಾಡುವಂತಹ ಕೆಲಸವನ್ನು ಕೂಡ ನಮ್ಮ ಮೆಟ್ರೋ ಮಾಡಿತ್ತು. ಆದರೆ ಎಷ್ಟು ಪ್ರಯತ್ನವನ್ನು ಪಟ್ಟರೂ ಕೂಡ ಎಲ್ಲೋ ಒಂದು ಕಡೆ ಮೆಟ್ರೋ ಪ್ರಯಾಣಿಕರನ್ನು ಸೆಳೆಯುವಲ್ಲಿ ನಮ್ಮ ಮೆಟ್ರೋ ವಿಫಲ ಆಗ್ತಾ ಇದೆ ಅಂತಲೇ ಹೇಳ್ಬೋದು. ಒಂದು ಕಡೆಯಾಗಿ ನಮ್ಮ ಮೆಟ್ರೋ ಒಂದು ಆಫರ್ಗಳನ್ನು ಕೂಡ ಕೊಡ್ತಾ ಇದೆ. ಅಂದರೆ ರಿಯಾಯಿತಿ ದರದಲ್ಲಿ ಕಾರ್ಡ್ಗಳಿಗೆ 10% ಇದೆ. ಜೊತೆಗೆ ಆನ್ಲೈನಲ್ಲಿ ನೀವೇನಾದರೂ ಟಿಕೆಟ್ಗಳನ್ನು ಖರೀದಿ ಮಾಡಿದರೆ 2% ಕಟ್ ಆಗೋದಾಗಿರ್ಬೋದು. ಎಲ್ಲವೂ ಕೂಡ ಇದ್ದರೂ ಕೂಡ ಎಲ್ಲೋ ಒಂದು ಕಡೆ ಮೆಟ್ರೋ ಪ್ರಯಾಣಿಕರ ಸಂಖ್ಯೆ ದಿನದಿಂದ ದಿನಕ್ಕೆ ಇಳಿಮುಖ ಆಗಿರುವಂಥದ್ದು. ಅದರಲ್ಲೂ ಕೂಡ 5 ಲಕ್ಷಕ್ಕೆ ಬಂದು ಇಳಿದಿದೆ ಅಂತ ಅಂದರೆ ನಿಜಕ್ಕೂ ಇದೊಂಥರ ಶಾಕಿಂಗ್ ನ್ಯೂಸ್. ಒಂದು ಕಡೆಯಾಗಿ ಬೆಂಗಳೂರು ದಿನದಿಂದ ದಿನಕ್ಕೆ ಬೆಳೀತಾ ಹೋಗ್ತಾ ಇದೆ. ಅದರಲ್ಲೂ ಕೂಡ ಮೆಟ್ರೋ ಎಲ್ಲ ಕಡೆ ಕೂಡ ಎಲ್ಲ ಕಡೆ ಕೂಡ ಹರಡುತ್ತಾ ಇದೆ. ಜೊತೆಗೆ ಒಂದು ಕಡೆಯಾಗಿ ಡೆವಲಪ್ ಕೂಡ ಆಗ್ತಾ ಇದೆ. ಬಹು ಮುಖ್ಯವಾಗಿ ಆದಾಯ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಎಲ್ಲೋ ಒಂದು ಕಡೆ ರೇಟನ್ನು ಹೈಕ್ ಮಾಡಿ ಇನ್ನೊಂದು ಕಡೆ ಈ ರೀತಿ ಜನ ಬರದೇ ಇದ್ದರೆ ನಮ್ಮ ಮೆಟ್ರೋದವರು ಏನು ಮಾಡ್ತಾರೆ ಅನ್ನುವಂತಹ ಪ್ರಶ್ನೆ ಕೂಡ ಕಾಡ್ತಾ ಇರುವಂಥದ್ದು. ಅದರಲ್ಲೂ ಬಹು ಮುಖ್ಯವಾಗಿ ನಿನ್ನೆ ನೋಡೋದಾದರೆ IPL ಇತ್ತಲ್ವಾ, ಹಾಗಾಗಿ IPLಗೂ ಕೂಡ ಒಂದು ಕಡೆಯಾಗಿ 2 ಗಂಟೆ ತನಕ ಕೂಡ ಮೆಟ್ರೋ ಸಂಚಾರವನ್ನು ಮಾಡೋದು ಸಾಮಾನ್ಯ ಆಗಿತ್ತು. ಅಲ್ಲೂ ಕೂಡ ಬಿದ್ದಿರುವಂಥದ್ದು. ಅಂದರೆ ಪ್ರತಿ ಬಾರಿ ಯಾವುದಾದ್ರೂ ಒಂದು ಇವೆಂಟ್ಗಳಿರ್ಬೇಕಾದ್ರೂ ಕೂಡ ಮೆಟ್ರೋದವರು ಬಿಡ್ತಾ ಇದ್ರು. ಆದರೆ ಅಲ್ಲೂ ಕೂಡ ಮೆಟ್ರೋ ಪ್ರಯಾಣಿಕರ ಸಂಖ್ಯೆ ಇಳಿಮುಖ ಆಗಿದೆ. ಓಕೆ, ಥ್ಯಾಂಕ್ ಯು ವರ್ಷಿತಾ ನಿಮ್ಮೆಲ್ಲ ಮಾಹಿತಿಗೆ.